ಭೀಮಸೇನ್ ಜೋಶಿ ಅವರು 1922 ಫೆಬ್ರವರಿ 14ರಂದು ಫೆಬ್ರವರಿ 4ರಂದು ಗದಗಿನ ಹತ್ತಿರ ರೋಣದಲ್ಲಿ ಜನಿಸಿದರು. ರೋಣದಲ್ಲಿ ಅವರು ಇವತ್ತಿಗೆ ಇದ್ದಿದ್ರೆ 91 ವರ್ಷಗಳಾಗಿರ್ತಾರೆ. ಅವರು ಜನವರಿ 24, 2011ರಲ್ಲಿ ನಿಧನರಾದರು. ಅವರ ತಂದೆ ಗುರುರಾಜ್ ಜೋಶಿ ಅಂತ ಹೇಳಿ, ಅವ್ರಿಗೆ ಇಬ್ಬರು ಪತ್ನಿಯರು. ಒಬ್ಬರ ಹೆಸರು ರಮಾಬಾಯಿ, ಇನ್ನೊಬ್ಬರ ಹೆಸರು ಗೋದುಬಾಯಿ. ಅವರಿಬ್ಬರನ್ನೂ ಗೋದುಬಾಯಿ ಅಂತಾನೆ ಕರೀತಾ ಇದ್ರು. ಹೌದು, ಬಹಳ ಪ್ರೀತಿಯಿಂದ ಗೌರವದಿಂದ ಕರೀತಾ ಇದ್ರು. ಅದರೊಳಗೆ ರಮಾಬಾಯಿ ಅವರ ಮಗ ಭೀಮಸೇನ್ ಜೋಶಿ. ಒಂದು ವೈಶಿಷ್ಟ್ಯ ಅಂತಂದ್ರೆ ಅದೋನಿಯ ನರಸಿಂಹಾಚಾರ್ಯರು ಅಂತ ಒಬ್ಬರಿದ್ರು, ಹಿರಿಯರು. ರಾಯರ ಆರಾಧನೆ ಅಂದ್ರೆ ಭೀಮಸೇನ್ ಜೋಶಿ ಅವರ ಪಕ್ಕದಲ್ಲಿ ಅವರು ಇರಲೇಬೇಕು. ನಿಮ್ಮ ತಂದೆಯವ್ರನ್ನ ಕೂಡ ನಾನು ರಾಯರ ಆರಾಧನೆಯಲ್ಲೇ ಭೀಮಸೇನ್ ಜೋಶಿ ಅವರ ಜೊತೆಯಲ್ಲೇ ನೋಡಿದ್ದೇನೆ. ನಮ್ಮ ಸೌಭಾಗ್ಯ ಅದೆಲ್ಲ. ಒಂದು ಕಾಲಘಟ್ಟದಲ್ಲಿ ನಾವು ಇವ್ರನ್ನೆಲ್ಲ ನೋಡಿದ್ವಲ್ಲ ಅನ್ನೋ ಪುಣ್ಯನೇ ನಮ್ದು ದೊಡ್ಡ. ಆಯ್ತೆ ವಿನಮ, ನಿಮಗೆ ಒಂದು ವಿಷಯ ಗೊತ್ತಿರಬೇಕು. ಜೀನ್ ಪೂಲ್ ಅಂತೀವಿ ನಾವು. ಅಂದ್ರೆ ನಮ್ಮ ಜೀನ್ಸ್. ಈಗ ನೀನು ಹೀಗಿರೋದಕ್ಕೆ, ಮಾತಾಡೋದಕ್ಕೆ, ನಿನ್ನ ಕಂಠಕ್ಕೆ, ಕಣ್ಣಿನ ಬಣ್ಣಕ್ಕೆ, ಎತ್ತರಕ್ಕೆ, ನಿಲುವಿಗೆ, ಎಲ್ಲದಕ್ಕೂ ಜೀನ್ಸ್ ಕಾರಣ. 25% ಎನ್ವಿರಾನ್ಮೆಂಟ್, 75% ಜೀನ್ಸ್ ನಮ್ಮನ್ನ ರೂಪಿಸಿರ್ತದೆ. ಜೋಶಿ ಕುಟುಂಬದ ಜೀನ್ಸ್ ನಲ್ಲಿ ಏನೇನಿದೆ ನೋಡಿ. ಕಲೆ ಇದೆ, ಕ್ರೀಡೆ ಇದೆ, ಸಾಹಿತ್ಯ ಇದೆ, ಸಂಗೀತ ಇದೆ. ಭೀಮಸೇನ ಜೋಶಿ ಅವರ ಚಿಕ್ಕಪ್ಪನ ಮಗ ಸುನಿಲ್ ಜೋಶಿ, he represented Indian team, cricket team of India, and he was a captain for Ranji. ನೋಡಿ, ಕ್ರೀಡೆ ಅಲ್ಲಿಗೆ ಕವರ್ ಆಯ್ತಾ. ಭೀಮಸೇನ್ ಜೋಶಿ ಅವರ ಚಿಕ್ಕಪ್ಪ ಗೋವಿಂದಾಚಾರ್ಯರು ಅಂತ. ಗೋವಿಂದಾಚಾರ್ಯರು ಅಂತಂದ್ರೆ ಯಾರಿಗೂ ಅರ್ಥ ಆಗಲ್ಲ. GB ಜೋಶಿ ಅವರು ಜಡ ಭಾರತ ಅನ್ನೋ ಹೆಸರಿನಲ್ಲಿ ಅವರು ಬರೆದರು. ಪುಸ್ತಕ ಪ್ರಕಾಶನ ಸಂಸ್ಥೆಯನ್ನು ಹುಟ್ಟುಹಾಕಿದರು. ಕರ್ನಾಟಕದ ಅಷ್ಟು ಲೇಖಕರ ಮೊಟ್ಟ ಮೊದಲ ಕೃತಿಯನ್ನು ಅವರೇ ಪ್ರಿಂಟ್ ಮಾಡಿದರು. ಅಷ್ಟು ನೇಮ್ ಫ್ರಮ್ ಎನಿಬಡಿ ಟು ಎನಿಬಡಿ. ಅಲ್ಲಿ ಒಂದು ಧಾರವಾಡದಲ್ಲಿ ಇವತ್ತಿಗೂ ಕೂಡ ಗ್ರಂಥಮಾಲಾದ ಅಟ್ಟ ಅಂತ ಕಾಣಲ್ಲ. ಅಟ್ಟ ಅಂದ್ರೆ ಮೇಲೆ ಒಂದು ಮಳಿಗೆ ಮನೆ ಒಳಗಡೆ ಇರ್ತದೆ. ಆ ಅಟ್ಟ ಅಂತಂದ್ರೆ ಅದು ಇಡೀ ಕರ್ನಾಟಕ ಸಾಹಿತ್ಯದ, ಕನ್ನಡ ಸಾಹಿತ್ಯದ ಚರ್ನಿಂಗ್ ಪ್ಲೇಸ್. ಅಲ್ಲಿಯೂ ಕಾರ್ಯಕ್ರಮ ಆಯ್ತು. ನೀವು ಮಾಡಿದ್ರಿ ಕಾರ್ಯಕ್ರಮ.